ಬರ್ತಾ ಇದೆ, ಕಾರ್ ಬರ್ತಾ ಇದೆ ಲೋಡು. ಸೊ ಹೋಗ್ತಿದೆ ಗೈಸ್. ಮಿಲ್ಕ್ ವ್ಯಾನ್ ಲೋಡು ಹೋಗ್ತಾ ಇದೆ. ಬೈ ಎಷ್ಟಾಯ್ತು ಬೈ ಅರ್ನಿಂಗ್ ಬೆಳಗ್ಗಿಂದ? ಏನ್ ರೆಸ್ಪಾನ್ಸ್ ಆಗ್ತಾ ಇಲ್ಲ, ನುಗ್ತಾ ಇದೆ ನೀತಾ. ಹೇಳೋಣ ರೆಸ್ಪಾನ್ಸ್ ಮಾಡು. ಪರ್ ಡೇ ನೀನು ಶೋ ಮಾಡಿ ಗೈಸ್. ನೋಡ್ರಿ ರೈಡರ್ಸ್, ಇಷ್ಟು ರೈಡರ್ಸ್ ಇದ್ರು ನಮ್ಮ ಬೈ ಬೆಳಗ್ಗಿಂದ ಮಾಡಿ 1500 ಪರ್ ಡೇ ಮಾಡಿದ್ದಾನೆ ಗೈಸ್. ಸಿಕ್ಕಿದ ಅರ್ನಿಂಗ್ಸ್ ಇಲ್ಲಿ ನೋಡಿ. ಇನ್ನ ಪೆಂಡಿಂಗ್ ಅದು ಆಗ್ತದ. ಹೇ ಗೈಸ್, ಗುಡ್ ಈವ್ನಿಂಗ್, ವೆಲ್ಕಮ್ ಟು ಮೈ ನ್ಯೂ ಬ್ಲಾಗ್ ಗೈಸ್. ಇವತ್ತಿನ ಬ್ಲಾಗ್ ನಾನು ನಮ್ಮ ಬ್ಲಿಂಕಿಟ್ ರೈಡರ್ ಜೊತೆ ಹೊರಗಡೆ ಬಂದಿದ್ದೀನಿ ಗೈಸ್. ಸೊ ಮಾರ್ನಿಂಗ್ ಇಂದ ಕಂಪ್ಲೀಟ್ ನಾ ಮನೇಲಿ ಇದ್ದೀನಿ. ಸೊ ಹಂಗಾಗಿ ಮತ್ತೆ ಡೈಲಿ ಮನೇಲಿ ಬ್ಲಾಗ್ಸ್ ಅಂತಂದ್ರೆ ನಿಮ್ಗೂ ಬೋರ್ ಆಗುತ್ತೆ ಅಂತ. ಸೊ ನಾನು ಇವತ್ತು ನಮ್ಮ ಬ್ಲಿಂಕಿಟ್ ರೈಡರ್ ರಾಜು ಭಾಯ್ ಅವ್ರ ಬೈಕಿಂದ ಕಂಟ್ಕೊಂಡ ರೋಡ್ ಹತ್ರ ಇದ್ದೀನಿ. ಸೊ ಆರ್ಡರ್ ಪಾರ್ಸಲ್ ಇವಾಗ ಕೊಟ್ಟಿದ್ದೀನಿ ಗೈಸ್. ಆರ್ಡರ್ ಪಾರ್ಸಲ್ ಕೊಟ್ಟು ನಾವು ಸೀದಾ ಮತ್ತೆ ಸ್ಟೋರ್ಗೆ ಹೋಗ್ತಾ ಇದ್ದೀನಿ. ಸೊ ನಾನು ಎಲ್ಲ ಪ್ರಾಸೆಸ್ ತೋರಿಸ್ತೀನಿ. ನಮ್ಮ ರಾಜು ಬೈದು ಇವತ್ತು ನಾನು ಎಲ್ಲಿಂದಾನೆ ಇರ್ತೀನಿ ನೈಟ್ ತನ. ಸೊ ಅವ್ರದ್ದು ಅರ್ನಿಂಗ್ಸ್ ನಿಮ್ಗೆ ಶೋ ಮಾಡ್ತೀನಿ ಸರ್. ಕೀಪ್ ಸಪೋರ್ಟಿಂಗ್. ಫೈನಲಿ ಬೈಕ್ ಮೇಲೆ ಹೋಗ್ತಾ ಇದ್ವಿ, ಆಕ್ಟಿವಾ ಸ್ಕೂಟಿ. ರಾಜು ಬೈ ಮತ್ತೆ ನಾನು ಹೋಗ್ತಾ ಇದ್ವಿ. ಸೊ ಕೋಲ್ಡ್ ಮತ್ತೆ ಡೆತ್ ಜಾಸ್ತಿ ಇದೆ ಅಂತ ಎಕ್ಸೈಸ್ ಹಾಕೊಂಡು ಎಲ್ಲ ಆರ್ಡರ್ಸ್ ನಾನು ಕ್ಲಿಕ್ ಮಾಡೋದು. ಮತ್ತೆ ಇವಾಗ ಪ್ರೈಮ್ ಲಿಸ್ಟನ್ನ ತೋರಿಸ್ತೀನಿ. ಸೊ ನಾನು ಲಾಸ್ಟ್ ಟೈಮ್ ಸೈಕಲ್ ಮೇಲೆ ಡೆಲಿವರಿ ಮಾಡ್ತಿದ್ದಲ್ಲ. ಸೊ ನಾನು ಇವಾಗ ಬೈಕ್ ಮೇಲೆ ಇವಾಗ ಚಾನ್ಸ್ ಇಲ್ಲ. ಸೊ ನಾನು ಇವಾಗ ನಮ್ಮ ರಾಜು ಬೈದೆಲ್ಲ ನಿಮಗೆ ಮಾಡ್ತೀನಿ ಡೆಲಿವರೀಸ್. ಮತ್ತೆ ಅವ್ರದ್ದು ಅರ್ನಿಂಗ್ಸ್ ಮತ್ತೆ ಎಷ್ಟು ಕೊಡ್ತಾನೆ ಬೈಕ್ ಮೇಲೆ. ಸೈಕಲ್ ಐಟಮ್ ಮೇಲೆ ಅರ್ನಿಂಗ್ಸ್ ನೋಡಿದಿರಾ, ಬಟ್ ಬೈಕ್ ಮೇಲೆ ಅರ್ನಿಂಗ್ಸ್ ನಿಮಗೆ ಶೋ ಮಾಡ್ತೀನಿ ನೋಡಿ. ಮತ್ತೆ ನೋಡೋಣ, ನೀವು ಸ್ಟೋರ್ ಹತ್ರ ಸಿಗೋಣ ಗೈಸ್. ಮತ್ತೆ ಕೀಪ್ ವಾಚಿಂಗ್. ಹೌದಾ, ನಿಮ್ದು ಅರೇಂಜ್ ಹಾಕ್ತೀನಿ ಮತ್ತೆ. ಓಕೆ ಹಾಕಿ. ಇಷ್ಟು ಇದು ಯಾವ ಏರಿಯಾನ? ಫೈನಲಿ ಈಗ ಜಲಾಲ್ ನಗರಲ್ಲಿ ಹೋಗ್ತಾ ಇದೀವಿ. ರಿಟರ್ನ್ ಜಲಾಲ್ ನಗರಲ್ಲಿ ಹೋಗ್ತಾ ಇದ್ವಿ. ಸೊ ಸ್ಟೋರಿಗೆ ಹೋಗಿ ಮತ್ತೆ ನಿಮಗೆ ಬ್ಲಾಗ್ ಮತ್ತೆ ಸ್ಟಾರ್ಟ್ ಮಾಡ್ತೀನಿ ಗೈಸ್. ವಿಡಿಯೋ ಎಂತ ನೋಡಿ ಇಂಟ್ರೆಸ್ಟಿಂಗ್ ಬರುತ್ತೆ. ನಾನು ಎಲ್ಲ ಬ್ಲಾಗ್ಸ್ನ ಅಪ್ಲೋಡ್ ಮಾಡ್ತೀನಿ ಆ್ಯಂಡ್ ಕಂಪ್ಲೀಟ್ ಬ್ಲಾಗ್ನ ಅಪ್ಲೋಡ್ ಮಾಡ್ತೀನಿ ಗೈಸ್. ನೈಟ್ ನಾನು ಎಲ್ತಾನೆ ಇರ್ತೀನಿ, ಅಲ್ತಾನೆ ನಿಮಗೆ ಅರ್ನಿಂಗ್ಸ್ ಎಷ್ಟಾಗಿದೆ ಅಂತ ಶೋ ಮಾಡ್ತೀನಿ. ಪ್ರೆಸೆಂಟ್ ಅರ್ನಿಂಗ್ಸ್ ನಿಮಗೆ ಅಲ್ಲಿ ಫೋಟೋ ಹಾಕ್ತೀನಿ ಗೈಸ್, ನೋಡೋಣ. ಸೊ ಗೈಸ್ ಫೈನಲಿ ಇವಾಗ ನಾವು ಮತ್ತೆ ಇನ್ನೊಂದು ಆರ್ಡರ್ ಜಾಸ್ತಿ ಲೇಟಾಗಿ ಬಂತು ಗೈಸ್. ಏನು ಅಂತ ರೀಸನ್ನು ನಿಮಗೆ ಶೋ ಮಾಡ್ತೀನಿ ಬಂದಾದ್ಮೇಲೆ. ಸೊ ಇಲ್ಲಿ ನೋಡಿ, ಸೊ ಇಲ್ಲಿದೆ ಗೈಸ್ ಪಾರ್ಸಲ್ 2 ಡಾರಿಟಾಸ್. ಸೊ ಇಲ್ಲಿ ನೋಡಿ ಪಾರ್ಸಲ್ ಇಲ್ಲಿದೆ. ಸೊ ಈಗ ನಾವು ಇದು ಡೆಲಿವರಿ ಮಾಡೋಕ್ಕಂತ ಹೋಗ್ತಾ ಇದ್ವಿ. ಸೊ ಇವಾಗ ಎಲ್ಲಿ ಅಂತ ಅಣ್ಣ ಲೊಕೇಶನ್ ಎಲ್ಲಿ ಬಿದ್ದದ? ಇದು ಬಂದು ಬಂದನವಾಜ್ ಕಾಲನಿ ಗೈಸ್. ಬಂದನವಾಜ್ ಕಾಲನಿ ಬಿದ್ದದ ಅಂತ. ಎಷ್ಟು ಕಿಲೋಮೀಟರ್ನ ಡಿಫ್ರೆನ್ಸ್? 3.1 ಗೈಸ್. 3.1 ಬಿದ್ದಿದೆ. ಸೊ ಮ್ಯಾಕ್ಸಿಮಮ್ ಬರೋದು 30+ ಅಮೌಂಟ್ ಬರ್ಬೋದು ಅಂತ ಮ್ಯಾಕ್ಸಿಮಮ್ ನಾವು ಅಂದ್ಕೊಂಡಿದ್ವಿ. ಸೊ ಅಲ್ಲಿ ಬಂದಮೇಲೆ ಅಮೌಂಟ್ ಎಷ್ಟು ಬರುತ್ತೆ ಅಂತ ನೋಡೋಣ ಗೈಸ್, ನಿಮಗೆ ಶೋ ಮಾಡ್ತೀನಿ. ಸೊ ಕೀಪ್ ವಾಚಿಂಗ್ ವಿಡಿಯೋ ಇಷ್ಟನ ನೋಡಿ ಗೈಸ್. ಎಷ್ಟೋ ಡಿಫ್ರೆನ್ಸಸ್ಗೆ ಕಿಲೋಮೀಟರ್ ಡಿಫ್ರೆನ್ಸಸ್ಗೆ ನಾನು ಕೂಡ ನಿಮಗೆ ಅರ್ನಿಂಗ್ಸ್ ಎಷ್ಟು ಬಂದಿದೆ, ಎಷ್ಟು ಕೊಡ್ತಾನೆ ಬ್ಲಿಂಕಿಟಲ್ಲಿ, ಎಷ್ಟು ಕೊಡ್ತಾನೆ ಅಂತ ನಿಮಗೆ ಶೋ ಮಾಡ್ತೀನಿ. ಸೊ ಕೀಪ್ ವಾಚಿಂಗ್ ಗೈಸ್. ಇವಾಗ ನಾವು ಪ್ರೆಸೆಂಟ್ ಇಲ್ಲಿ ಹೋಗ್ತಾ ಇದ್ವಿ ಗಾಂಧಿ ಸರ್ಕಲ್ ಹತ್ರ CMR ಶಾಪಿಂಗ್ ಮಾಲು, ಮಾಂಗಲ್ಯ ಶಾಪಿಂಗ್ ಮಾಲ್ ಅಂತ ಹೋಗ್ತಾ ಇದ್ವಿ. ಗೋವಿಂದರಾವ್ ಪೆಟ್ರೋಲ್ ಹೋಗ್ತಾ ಇದ್ವಿ ಫ್ರೆಂಡ್ಸ್. ಮತ್ತೆ ಇಲ್ಲಿ ಹೋಗ್ತಾ ಇದ್ವಿ, ಇಲ್ಲಿ ನೋಡಿ ಇದು CMR ಶಾಪಿಂಗ್ ಮಾಲ್, ಇಲ್ಲಿ ಮಾಂಗಲ್ಯ ಶಾಪಿಂಗ್ ಮಾಲ್ ಅಂತಿದೆ. ಇವಾಗ ನಾವು ಹೋಗ್ತಾ ಇದ್ವಿ, ಹೋಗಿ ಪಾರ್ಸಲ್ನ ಡೆಲಿವರಿ ಮಾಡ್ತೀವಿ. ಸೊ ಹೋಗೋಣ. ಮಾಂಗಲ್ಯ ಇಲ್ಲಿ ಮಮ್ಮಿ ಡ್ಯಾಡಿ ಫ್ಯಾಷನ್ಸ್ ಗೈಸ್, ವಾಕ್ವೇ. ಸೊ ಡಾಕ್ಟರ್ ರಾಘವರ್ಸ್ ಐ ಹಾಸ್ಪಿಟಲ್, ಡ್ರೈ ಫ್ರೂಟ್ ಹೌಸ್ ಗೈಸ್. ಇದು ಪೆಟ್ರೋಲ್ ಬಂಕ್ ಕ್ಲೋಸ್ ಆಗಿದೆ. ಸೊ ಇಲ್ಲಿ ಆಲ್ಮೋಸ್ಟ್ ಕರೆಂಟ್ ಇದೆ, ಬಟ್ ಇಲ್ಲಿ ಲೈಟಿಂಗ್ಸ್ ಏನು ಜಾಸ್ತಿ ಇಲ್ಲ, ಕರೆಂಟ್ ಇಲ್ಲ ಅನಿಸುತ್ತೆ. ಸೊ ಡೆಲಿವರಿ ಮಾಡೋದಕ್ಕೆ ಹೋಗ್ತಾ ಇದ್ದೀನಿ. ಕಸ್ಟಮರ್ ಹತ್ರ ಹೋಗಿ ಡೆಲಿವರಿ ಮಾಡೋಣ. ಅಮೌಂಟ್ ಎಷ್ಟು ಬರುತ್ತೆ ನಿಮಗೆ ಶೋ ಮಾಡ್ತಿದ್ದೆ ನೋಡಿ. ಟ್ರಾವೆಲ್ ಮಾಡ್ತಿದ್ವಿ ಎಷ್ಟೊಂದು 3.1 ಅಂದಲ್ಲ, 3.1 ಕಿಲೋಮೀಟರ್ ಗೈಸ್. ಎಷ್ಟು ಬರುತ್ತೆ ಅರ್ನಿಂಗ್ಸ್, ಅಮೌಂಟ್ ಎಷ್ಟು ಕೊಡ್ತಾನೆ ನೋಡೋಣ ಬ್ಲಿಂಕಿಟಲ್ಲಿ. ಅದನ್ನು ಬೈಕ್ ಮೇಲೆ ಗೈಸ್. ಸೈಕಲ್ ಮೇಲೆ ನೋಡಿದ್ರೆ ನಾನು ಶೋ ಮಾಡಿದ್ದೀನಿ ಸೈಕಲ್ ಮೇಲೆ ಎಷ್ಟು ಕೊಡ್ತಾನೆ ಅಂತ. ಟೂವೆಲ್ ಬರ್ತೀವಿ ಒಳಗಡೆ ಬರ್ತೀವಿ ಮೇ ಬಿ. ಸೊ ಬೈಕಲ್ಲಿ ನೋಡೋಣ ಎಷ್ಟು ಬರುತ್ತೆ ಅಂತ ಶೋ ಮಾಡ್ತೀನಿ ಗೈಸ್. ಹೋಗೋಣ.
ಗೈಸ್ ಅಮೌಂಟ್ ಎಲ್ಲ ನೋಡಿದ್ರಲ್ಲ ಗೈಸ್, ನಮ್ಮ ಕ್ರಿಕೆಟ್ ರೈಡರ್ಸ್ದು ಇವತ್ತು ಮತ್ತೆ ಎಸ್ಪೆಷಲಿ ಏನು ಅಂತಂದ್ರೆ ವೀಕೆಂಡ್ ಇದೆ ಗೈಸ್. ಸಂಡೇ ಟೈಮಲ್ಲಿ ಇಷ್ಟು ಕಡಿಮೆ ಅರ್ನಿಂಗ್ ಕೊಟ್ಟಿದ್ರೆ ಏನು ಮತ್ತೆ ವೀಕ್ ಡೇಸ್ ಅಲ್ಲಿ ಇಷ್ಟು ಕೊಟ್ಟರೆ ಏನು ಪರವಾಗಿಲ್ಲ ಗೈಸ್. ಕಿಲೋಮೀಟರ್ ಲೆಕ್ಕ ಕೊಟ್ಟಿದ್ರೆ ಏನೋ ಪರವಾಗಿಲ್ಲ. ಸೊ ವೀಕೆಂಡ್ ಅಲ್ಲಿನೂ ಈ ತರ ಅಮೌಂಟ್ ರೆಗ್ಯುಲರ್ ಕೊಟ್ಟಾಗೆ ಕೊಟ್ಟಿದ್ರೆ ಮತ್ತೆ ಅವ್ರಿಗೆ ಆಗ್ತದಿಲ್ಲ ಗೈಸ್ ಅರ್ನಿಂಗ್ ಗೊತ್ತಿಲ್ಲ. ಮತ್ತೆ ಅದ್ರ ಮೇಲೆ ಬೇರೆ ಪೆಟ್ರೋಲ್ ಎಲ್ಲ ಹಾಕ್ಸ್ಕೋಬೇಕಿರುತ್ತೆ. ಸೊ ಇವಾಗ ಆಕ್ಚುಲಿ ಅವರು ವೀಕೆಂಡ್ ಅಲ್ಲಿ ಸಂಡೇ ಸ್ಯಾಟರ್ಡೇ ಅಲ್ಲಿ 2 days ಅಲ್ಲೇ ಗೈಸ್ ಸಾಕು. ಪರ್ ಡೇ ಸಾರಿ ಪರ್ ಆರ್ಡರ್ಗೆ 10 rupees ಎಕ್ಸ್ಟ್ರಾ ಇರ್ಬೇಕು ಗೈಸ್. ಸೊ ಇವ್ರಿಗೆ ನಾರ್ಮಲಿ ರೆಗ್ಯುಲರ್ ಹೆಂಗ್ ಕೊಡ್ತಾನೆ ಅಷ್ಟೇ ಕೊಡ್ತಿದ್ದಾರೆ. ಸೊ ಇವ್ರನ್ನ ರಾಜು ಬೈನ್ ಅವ್ರನ್ನ ಕೇಳೋಣ ಗೈಸ್, ಸೊ ಅವ್ರ ಇಯರ್ನಿಂಗ್ಸ್ ವರ್ತ್ ಆಗ್ತದೋ ಇಲ್ಲೋ ವಿತ್ ಪೆಟ್ರೋಲ್ ಖರ್ಚೆಲ್ಲ ತೆಗ್ದು ಗೈಸ್ ನೋಡೋಣ. ರಾಜು ಬೈ ಇಲ್ಲ ವಿಷ್ಣು, ಆಗಲ್ಲ ಅದು. ನಾರ್ಮಲ್ ಡೇಸ್ ಅಲ್ಲಿ ಕೊಟ್ಟರೆ ನಡ್ತದೆ ವಿಷ್ಣು. ವೀಕೆಂಡ್ ಅಲ್ಲ, ನಾವು ವೀಕೆಂಡ್ ಆಗ ನಮ್ದು ಸ್ವಲ್ಪ ವೀಕೆಂಡ್ ಫ್ಯಾಮಿಲಿ ಜೊತೆ ಆ ಕಡೆ ಈ ಕಡೆ ಟೈಮ್ ಸ್ಪೆಂಡ್ ಮಾಡಿರ್ತೀರ, ಆಗೋದಿಲ್ಲ. ಬಟ್ ನಮ್ಗೆ ಇಲ್ಲಿ ಕಡಿಮೆ ಕೊಡೋದ್ರಿಂದ ನಾವು ಇದನ್ನ ಕಂಟಿನ್ಯೂ ವರ್ಕ್ ಮಾಡೋದೇ ಆಗ್ತದ. 14 hours ಬರೀ ಡ್ಯೂಟಿನೇ ಆಗ್ತದೆ ವಿಷ್ಣು. ಪರ್ ಡೇ ಅಲ್ಲಿ 14 ಬರೀ ಡ್ಯೂಟಿನೇ ಆಗ್ತದೆ. ಮತ್ತು ವೀಕೆಂಡ್ 10 rupees ಎಕ್ಸ್ಟ್ರಾ ಕೊಡಬೇಕು ಪರ್ ಆರ್ಡರ್ ಮೇಲೆ, ಕೊಡೋಂಗಿಲ್ಲ. ಸೊ ಇದೇ ತರ ಅಮೌಂಟ್ ಈ ನಡುವ ರೈಡರ್ಸ್ನು ಜಾಸ್ತಿ ಆಗಿದ್ದಾರೆ. ಸೊ ಅದಕ್ಕೋಸ್ಕರ ಅಮೌಂಟ್ ಕಡಿಮೆ ಕೊಡ್ತಿದ್ದಾನೋ ಇಲ್ಲ ಇದು ಇರೋದು ಹಿಂಗೆ ಇದೇನೋ ಗೊತ್ತಿಲ್ಲ. ಸೊ ರೈಡರ್ಸ್ ಮಿನಿಮಮ್ 80 ಮೆಂಬರ್ಸ್ ಪ್ಲಸ್ ಆನ್ಲೈನಲ್ಲಿ ಇರ್ತಾರೆ. ಸೊ ಆರ್ಡರ್ನು ಲೇಟಾಗಿ ಬರ್ತಾರೆ. 1 ಅವರಿಗೆ 1 ಅವರಿಗೆ 2 ಕೊಡ್ತಿದ್ದಾರೆ. ನಿಮಗೆ ರೈಡರ್ಸ್ನ ಎಲ್ಲ ಶೋ ಮಾಡ್ತೀನಿ ಇವಾಗ ಸ್ಟೋರ್ ಹತ್ರ ಹೋಗಿ. ಸೊ ಎಷ್ಟು ಜನ ಇದ್ದಾರೆ ಎಷ್ಟು ಜನ ಇಲ್ಲ ಅಂತ ಒಂದೊಂದೊಬ್ಬರನ್ನೂ ಕೇಳೋಣ ಗೈಸ್. ಅವ್ರಿಗೆ ಆರ್ಡರ್ ಬೀಳ್ತವೋ ಇಲ್ಲ ಅಂತ ಕೇಳೋಣ. ಸೊ ಹೋಗ್ತಾ ಇದೀವಿ ಗೈಸ್ ಆರ್ಡರ್ ಡೆಲಿವರ್ ಮಾಡಿ ಇವಾಗ. ಸೊ ಇದು ಅಗ್ರಿಕಲ್ಚರ್ ಅಪೋಸಿಟ್ ಇಂದ ಹೋಗ್ತಾ ಇದೀವಿ ಸ್ಟೋರ್ಗೆ ಹೋಗಿ ಎಲ್ಲ ನಿಮಗೆ ಶೋ ಮಾಡ್ತೀನಿ ಗೈಸ್. ಫೈನಲಿ ನಾನೀಗ ಬ್ಲಿಂಕಿಟ್ ಸ್ಟೋರ್ ಹತ್ರ ಬಂದಿದ್ದೀನಿ. ಸೊ ಎಷ್ಟು ಜನ ರೈಡರ್ಸ್ ಇದ್ದಾರೆ ಅಂತ ನಿಮಗೆ ಶೋ ಮಾಡಕೊಂಡು ಬಂದಿದ್ದೀನಿ. ಸೊ ಆರ್ಡರ್ ಬಂದಿತ್ತು, ಸೊ ಡೆಲಿವರ್ ಮಾಡಕ್ಕಂತ ಹೋಗಿದ್ವಿ. ಸೊ ಇವಾಗ ರೈಡರ್ಸ್ ಎಷ್ಟು ಜನ ಇದ್ದಾರೆ ಅಂತ ಶೋ ಮಾಡ್ತೀನಿ. ಇಲ್ಲಿ ನೋಡಿ ಗೈಸ್, ಸ್ಟಾರ್ಟಿಂಗ್ ಫ್ರಮ್ ಇಯರ್ ಗೈಸ್. ಇಲ್ಲಿ ನೋಡಿ ರೈಡರ್ಸ್ ಎಷ್ಟು ಜನ ಬಿದ್ದಿದ್ದಾರೆ. ಇಲ್ಲಿ 3 ಗೈಸ್. ಇಲ್ಲಿ ಇಷ್ಟು ಜನ ಇನ್ನೂ ಆರ್ಡರ್ ತೊಗೋಕೆ ನಿಂತಿದ್ದಾರೆ ಗೈಸ್. ಇಲ್ಲೊಂದಿಷ್ಟು ರೈಡರ್ಸ್ ಇಲ್ಲಿ. ಸೊ ಗೈಸ್ ಇಲ್ಲಿ ಒಬ್ಬ ಇನ್ನೂ ಇದ್ದಾನೆ. ಸೊ ಇವಾಗ ಮಿಲ್ಕ್ ವ್ಯಾನ್ದು ಲೋಡ್ ಬಂದಿದೆ ಗೈಸ್. ಲೋಡ್ ಎಲ್ಲ ಅನ್ಲೋಡ್ ಮಾಡ್ತಿದ್ದಾರೆ. ಸೊ ಇವಾಗ ಗೈಸ್ ಇಷ್ಟು ಜನ ರೈಡರ್ಸ್ ಇನ್ನೂ ಜಾಸ್ತಿ ಇದ್ದಾರೆ. ಆನ್ಲೈನ್ ಇನ್ನೂ ಡೆಲಿವರಿ ಮಾಡೋಕ್ಕಂತ ಹೋಗಿದ್ದಾರೆ ಗೈಸ್ ಎಲ್ಲರೂ. ಸೊ ಇಲ್ಲೊಬ್ಬ ಬೈಗ ಆರ್ಡರ್ ಪಾರ್ಸೆಲ್ಸ್ ಹಿಡ್ಕೊಂಡು ಹೋಗ್ತಾ ಇದ್ದಾರೆ. ಸೊ ರೈಡರ್ಸ್ ಅಂತಂದು ಜಾಸ್ತಿ ಇದ್ದಾರೆ ಗೈಸ್. ಇಲ್ಲಿ ನೋಡ್ರಿ ಪಾರ್ಸೆಲ್ ತೊಗೊಂಡು ಹೋಗ್ತಿರ್ತಾರೆ, ಇಲ್ಲಿ ಪಾರ್ಸೆಲ್ ತೊಗೊಂಡು ಹೋಗ್ತಿರ್ತಾರೆ. ಸೊ ಆರ್ಡರ್ಸ್ ಏನು ಜಾಸ್ತಿ ಇದ್ದಾರೆ ಗೈಸ್, ರೈಡರ್ಸ್ನೂ ಜಾಸ್ತಿ ಇದ್ದಾರೆ. ಸೊ ಆರ್ಡರ್ಸ್ ಎಲ್ಲ ಜಾಸ್ತಿ. ಸೊ ಹಾಗಾಗಿ ಇಲ್ಲಿ ಸ್ವಲ್ಪ ಜನ ಅಲ್ಲಿ ಸ್ವಲ್ಪ ಜನ ಇಲ್ಲೆಲ್ಲ ವೇಟ್ ಮಾಡ್ತಿದ್ದಾರೆ ರೈಡರ್ಸು. ಅಲ್ಲಿಂದ ಇಲ್ಲಿ ತನಕ ಪಾರ್ಕಿಂಗ್ಸ್ ಎಲ್ಲ ರೈಡರ್ಸ್ ಬೈಕ್ಗಳೇ ಗೈಸ್. ಮತ್ತು ಇಲ್ಲಿನೂ ರೈಡರ್ಸ್ ಬೈಕ್ಗಳೇ. ಇಲ್ಲಿ ನೋಡಿ ಪಾರ್ಸೆಲ್ಸ್ ಹೆಂಗೆ ತೊಗೊಂಡು ಹೋಗ್ತಾರೆ ಗೈಸ್. ಇಲ್ಲೋ ಬತ್ತ ಆಲ್ಮೋಸ್ಟ್ ರೈಡರ್ಸ್ ಅಲ್ಲಿ ನೋಡ್ರಿ ಗೈಸ್. ಇಲ್ಲಿ ಕುಂತಿದ್ದಾರೆ ಆಲ್ಮೋಸ್ಟ್ ಜಾಸ್ತಿ ಇದೆ ರೈಡರ್ಸ್ ಗೈಸ್. ಇಲ್ಲಿ ನೋಡಿ. ಸೊ ಎಷ್ಟು ಜನ ರೈಡರ್ಸ್ ಇದ್ದಾರೆ ಮತ್ತು ಇಷ್ಟು ಅರ್ನಿಂಗ್ಸ್ನ ಎಷ್ಟಾಗ್ತದೆ ಅಂತ ಗೊತ್ತಿಲ್ಲ ಗೈಸ್. ಆ್ಯಂಡ್ ಇದ್ರದ್ದು ನಾವು ಬೈಕ್ದು ಇವ್ರದ್ದು ಫುಲ್ ಡೇ ಪರ್ ಡೇ ಅಲ್ಲಿ ಅರ್ನಿಂಗ್ಸ್ ಮಾಡಿದ್ದು ಇದೆ ಗೈಸ್. ಸೊ ಅದ್ರದ್ದು ಫೋಟೋ ಹಾಕ್ತೀನಿ ನಾನು ನಿಮಗೆ. ಸೊ ಅದ್ರದ್ದು ಫೋಟೋ ನಿಮಗೆ ಶೋ ಮಾಡ್ತೀನಿ ಗೈಸ್. ಆ್ಯಂಡ್ ನೋಡಿ. ಸೊ ಕೀಪ್ ವಾಚಿಂಗ್ ಗೈಸ್. ಅರ್ನಿಂಗ್ಸ್ ಎಷ್ಟಾಗಿದೆ ಅಂತ ನೋಡ್ತೀನಿ. ಬೈಕ್ ಮೇಲೆ ಅರ್ನಿಂಗ್ಸ್ ಶೋ ಮಾಡ್ತೀನಿ ಗೈಸ್. ಆ್ಯಂಡ್ ಇಲ್ಲಿ ಈಗ ಲೋಡ್ ಬೈಕ್ ಬರ್ತಾ ಇದೆ, ಕಾರ್ ಬರ್ತಾ ಇದೆ ಲೋಡು. ಸೊ ಹೋಗ್ತಿದೆ ಗೈಸ್. ಮಿಲ್ಕ್ ವ್ಯಾನ್ ಲೋಡು ಹೋಗ್ತಾ ಇದೆ. ಬೈ ಎಷ್ಟಾಯ್ತು ಬೈ ಅರ್ನಿಂಗ್ ಬೆಳಗ್ಗಿಂದ? ಏನು ರೆಸ್ಪಾನ್ಸ್ ಆಗ್ತಾಯಿಲ್ಲ, ನುಗ್ತಾ ಇದ್ದಾನೆ ಆಯ್ತಾ? ಹೇಳೋಣ ರೆಸ್ಪಾನ್ಸ್ ಮಾಡು. ಪರ್ ಡೇ ನೀನು ಶೋ ಮಾಡು ಗೈಸ್. ನೋಡಿ ರೈಡರ್ಸ್ ಇಷ್ಟು ರೈಡರ್ಸ್ ಇದ್ರೂ ನಮ್ಮ ಬೈಕ್ ಬೆಳಗ್ಗಿಂದ ಮಾಡಿ 1500 ಪರ್ ಡೇ ಮಾಡಿದ್ದಾನೆ ಗೈಸ್. ಸಿಕ್ಕಿದ ಅರ್ನಿಂಗ್ಸ್ ಇಲ್ಲಿ ನೋಡಿ ಇಷ್ಟು ಅರ್ನ್ ಮಾಡಿದ್ದಾರೆ. ಸೊ ಇಲ್ಲಿ ನೋಡಿ 29 ಆರ್ಡರ್ಸು ವಿತ್ 12 hours ಲಾಗಿನ್ ಅವರ್ಸ್ ಗೈಸ್. ಮತ್ತು 1290 ರೂಪೀಸ್ ಅರ್ನಿಂಗ್ ಮಾಡಿದ್ದಾರೆ. ಸೊ ಇದ್ರದ್ದು ನಾನು ನಿಮಗೆ ರಾಜು ಬೈದು ನಿಮ್ಮ ಕಂಪ್ಲೀಟ್ ಅರ್ನಿಂಗ್ಸದು ಫೋಟೋ ಹಾಕ್ತೀನಿ ಗೈಸ್ ನೋಡಿ. ಸೊ ಅವ್ರದ್ದು ಹಾಕ್ತೀನಿ. ಸೊ ಎಷ್ಟಾಗಿದೆ ಅರ್ನಿಂಗ್ಸ್ ನೋಡಿ. ಆ್ಯಂಡ್ ಮನೆ ಹತ್ರ ಹೋಗಿ ಬ್ಲಾಗ್ ಏನು ಮಾಡ್ತೀನಿ ಗೈಸ್. ಆ್ಯಂಡ್ ಕೀಪ್ ಸಪೋರ್ಟಿಂಗ್. ತೊಗೋಣ ಆಗ್ತಾವೆ, ಚಲೋ ಆಗ್ತಾವೆ. ಬೆಳಗ್ಗಿಂದ ಇರ್ಬೇಕಲ್ಲ.